ಹಾಯ್ ಗೈಸ್, ನಾನು ನಿಮ್ದು ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು EY ಅಂತ ಒಂದು ಕಂಪ್ನಿ. ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಬಿಗ್ ಫೋರ್ ಕಂಪ್ನಿ ಕೂಡ ಹೌದು. ಸೊ ಇವ್ರು ಬಂದ್ಬಿಟ್ಟು ಅನಲಿಸ್ಟ್, ಟ್ಯಾಕ್ಸ್ ಅನಲಿಸ್ಟ್ ರೋಲ್ಗೆ ಇವ್ರು ಬಿಟ್ಟಿದ್ದಾರೆ. ಸೊ ಮತ್ತೆ ಇದು ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು. ಸೊ ರೀಸೆಂಟ್ ಆಗಿ ಹೈರ್ ಮಾಡಿದ್ದಾರೆ, ನೀವು ನೋಡ್ಬೋದು ಇಲ್ಲಿ ಕೂಡ. ಸೊ ಇದು ಬಂದ್ಬಿಟ್ಟು ಅದೇ ಯಾವಾಗಲೇ ಹೇಳ್ದಾಗೆ ಟ್ಯಾಕ್ಸ್ ಅನಲಿಸ್ಟ್ ರೋಲು. ಮತ್ತೆ ಇವ್ರು ಬಂದ್ಬಿಟ್ಟು ಏನ್ ಎಕ್ಸ್ಪೀರಿಯನ್ಸ್ ನೋಡ್ತಿರೋದು 0 to 2 years. ಸೊ ಫ್ರೆಶರ್ಸ್ ಆರ್ ಎಲಿಜಿಬಲ್. ನೀವು ಫಾರ್ ಎಕ್ಸಾಂಪಲ್ ಇವಾಗ ಈ ಇಯರ್ ಪಾಸ್ ಔಟ್ ಆಗ್ತಿದ್ದೀರಾ, ಅಥವಾ ಈ ಇಯರ್ ಪಾಸ್ ಔಟ್ ಆಲ್ರೆಡಿ ಆಗಿದ್ದೀರಾ, ಲೈಕ್ ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿದ್ದೀರಾ, ಸೊ ಅವ್ರಿಗೆಲ್ಲ ಇದು ಬೆಸ್ಟ್ ಆಪರ್ಚುನಿಟಿ. ಮತ್ತೆ 1 year 2 years ಯಾರಿಗಾದ್ರೂ ಇದ್ರೆ ಅವ್ರಿಗೂ ಕೂಡ ಇದು ಬೆಸ್ಟ್ ಆಪರ್ಚುನಿಟಿ. ಬರೀ ಫ್ರೆಶರ್ಸ್ಗೆ ಅಂತಾನೂ ಅಲ್ಲ, ಸೊ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಬೆಸ್ಟ್ ಇದು ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಫ್ರೆಶರ್ಸ್ಗೆ ಇಲ್ಲಿ ಸ್ಯಾಲ್ರಿ ಅರೌಂಡ್ 5 LPA, 5 ಲಕ್ಷ ತನಕ ಎಕ್ಸೆಪ್ಟ್ ಮಾಡ್ಬೋದು. ಬಟ್ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಹೇಳೋಕ್ಕಾಗಲ್ಲ, ಯಾಕಂದ್ರೆ ನಿಮ್ದು ಕರೆಂಟ್ ಸ್ಯಾಲ್ರಿ ಮೇಲೆ ಅವರು ಹೈಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಗೊತ್ತಿಲ್ಲ, ಮೇ ಬಿ ಜಾಸ್ತಿ 5 ಲಕ್ಷಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ ಸ್ಕಿಲ್ಸ್ ಹೇಗಿದೆ ಅಂತ. ಫ್ರೆಶರ್ಸ್ ಕೂಡ ಹಾಗೆ 5 lakhs ತನಕ ಎಕ್ಸೆಪ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅಂದ್ರೆ ನಿಮ್ ಸ್ಕಿಲ್ಸ್ ಮೇಲೆ ಹೋಗುತ್ತೆ. ಮತ್ತೆ ಇಲ್ಲಿ ಕ್ವಾಲಿಫಿಕೇಶನ್ಸ್ ನೋಡೋಣ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ. ಸೊ ನೀವು BCom ಮಾಡಿರ್ತೀರಾ, ಅಥವಾ ಫೈನಾನ್ಷಿಯಲ್ ಏನಾದ್ರು MBA ಈ ತರ ಏನಾದ್ರು ಮಾಡಿದ್ರೆ ಇದಕ್ಕೆ ವರ್ಕೌಟ್ ಆಗುತ್ತೆ, ನೀವು ಅಪ್ಲೈ ಮಾಡ್ಬೋದು ಕೂಡ. ಸೊ ಇದು ಬಂದ್ಬಿಟ್ಟು ಎಂಟ್ರಿ ಲೆವೆಲ್ ಜಾಬ್ ಅಲ್ವಾ. ಸೊ ಅದೇ ಲೈಕ್ ನೋಡಿ, ಯಾರಾದ್ರೂ ಪಾಸ್ ಔಟ್ ಆಗೋರು ಇದ್ರೆ ನಿಮ್ ಫ್ರೆಂಡ್ಸ್ ಅಲ್ಲಿ, ಫ್ಯಾಮಿಲಿಯಲ್ಲಿ, ಅಥವಾ ಕಲೀಗ್ಸ್ ಅಲ್ಲಿ, ಅಥವಾ ಗೊತ್ತಿರೋರು ಯಾರಿಗಾದ್ರು ಇದ್ರೆ ಶೇರ್ ಮಾಡಿ. ಮತ್ತೆ ಟೆಕ್ನಿಕಲ್ ಸ್ಕಿಲ್ಸ್ ಇವ್ರು ಏನೇನ್ ನೋಡ್ತಾರ ಅಂದ್ರೆ, ಒಂದು ಟ್ಯಾಕ್ಸ್ ಕಾಂಪ್ಲಿಯನ್ಸ್. ಸೊ ಇದು ಬಂದ್ಬಿಟ್ಟು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನೋಡ್ಕೊಳ್ಬೇಕಾಗುತ್ತೆ, ಅಥವಾ ರಿವ್ಯೂವಿಂಗ್ ಟ್ಯಾಕ್ಸ್ ರಿಟರ್ನ್ಸ್ ಫಾರ್ ಅಕ್ಯುರೇಸಿ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ದ ಟ್ಯಾಕ್ಸ್ ಫಿಲ್ಲಿಂಗ್ ರಿಕ್ವೈರ್ಮೆಂಟ್ಸ್. ಸೊ ಇದೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಮತ್ತೆ ಮೊಬಿಲಿಟಿ ಟ್ಯಾಕ್ಸ್ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಮತ್ತೆ ಟ್ಯಾಕ್ಸ್ ಅಡ್ವೈಸರಿ ಸಪೋರ್ಟ್ ಕೂಡ ಗೊತ್ತಿರಬೇಕಾಗುತ್ತೆ. ಮತ್ತೆ ಬಂದ್ಬಿಟ್ಟು ಡಾಟಾ ಅನಾಲಿಸಿಸ್, ಸೊ ಅದು ಕೂಡ ಗೊತ್ತಿರಬೇಕು. ಮತ್ತೆ ರೆಗ್ಯುಲೇಟರಿ ನಾಲೆಜ್ಗಳು ಗೊತ್ತಿರಬೇಕಾಗುತ್ತೆ, ಅಂದ್ರೆ ಫಿಲ್ಲಿಂಗ್ ಡೆಡ್ಲೈನ್ಸ್ಗಳು, ಡಾಕ್ಯುಮೆಂಟೇಶನ್ ಸ್ಟ್ಯಾಂಡರ್ಡ್ಸ್. ಸೊ ಇದೆಲ್ಲ ನಿಮಗೆ ಗೊತ್ತಿದ್ರೆ ಸೊ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ಇದಿಷ್ಟು ಸ್ಕಿಲ್ಸ್ ನ ನೀವು ರೆಸ್ಯೂಮೇಲ್ ಮೆನ್ಷನ್ ಮಾಡೋಕೆ ಮರಿಬೇಡಿ. ಬಿಕಾಸ್ ಇದಿಷ್ಟು ರೆಸ್ಯೂಮೇಲ್ ಇದ್ರೆ ಮಾತ್ರ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಇಲ್ಲ ಅಂದ್ರೆ ಸಿಲೆಕ್ಟ್ ಆಗೋದು ಸ್ವಲ್ಪ ಕಮ್ಮಿನೇ, ರೆಸ್ಯೂಮೆ ಸಿಲೆಕ್ಟ್ ಆಗೋದು. ಸೊ ರೆಸ್ಯೂಮೆ ಸೆಲೆಕ್ಟ್ ಆಗೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸಾಫ್ಟ್ ಸ್ಕಿಲ್ ನಾರ್ಮಲ್, ನಿಮ್ದು ಆಟಿಟ್ಯೂಡ್ ಹೇಗಿದೆ ಮತ್ತೆ ಕಮ್ಯುನಿಕೇಶನ್ ಹೇಗಿದೆ ಅಂತ ಚೆಕ್ ಮಾಡ್ತಾರೆ, ಅದೇನ್ ಜಾಸ್ತಿ ಇದ್ ಮಾಡಲ್ಲ. ಮತ್ತೆ ನಿಮ್ದು ರೆಸ್ಪಾನ್ಸಿಬಿಲಿಟಿ, ಈ ಕಂಪ್ನಿಲಿ ಏನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನ ನೋಡೋಣ. ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ನಿಮ್ಗೆ ಇದು ಪ್ರಿಪೇರಿಂಗ್ ಇಂಡಿವಿಜುವಲ್ ಟ್ಯಾಕ್ಸ್ ರಿಟರ್ನ್ಸ್ ಗಳನ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತೆ ಗ್ಲೋಬಲ್ ಮೊಬಿಲಿಟಿ ಕೇಸಸ್ಗಳು, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾಡೋದು, ಡಾಕ್ಯುಮೆಂಟೇಶನ್ ಕಂಪ್ಲಿಯನ್ಸಸ್, ಕ್ಲೈಂಟ್ ಸಪೋರ್ಟ್ ಕೊಡೋದು, ರಿಸರ್ಚ್. ಸೊ ಇದಿಷ್ಟು ಇದಾಗುತ್ತೆ. ಮತ್ತೆ ನಿಮ್ ರೆಸ್ಯೂಮೇಲಿ ಇದಿಷ್ಟು ಸ್ಕಿಲ್ಸ್ ಇರ್ಲೇಬೇಕಾಯ್ತಾ. ಇನ್ಕಮ್ ಟ್ಯಾಕ್ಸ್ ನಾಲೆಜ್ ಇದೆ ಅಂತ ಹಾಕಿ, ಡೈರೆಕ್ಟ್ ಟ್ಯಾಕ್ಸ್ ಬೇಸಿಕ್ಸ್ ಹಾಕಿ, ಪರ್ಸನಲ್ ಟ್ಯಾಕ್ಸೇಷನ್ ಹಾಕಿ, ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್ ಬೇಸಿಕ್ಸ್ ಅಂತ ಹಾಕಿ, ಮತ್ತೆ ಅಡ್ವಾನ್ಸ್ ಎಕ್ಸೆಲ್, ಪಿವೋಟ್ ಟೇಬಲ್ಸ್, ಡಾಟಾ ಕ್ಲೀನಿಂಗ್, ಸೊ ಇದೆಲ್ಲ ಮೆನ್ಷನ್ ಮಾಡಿ. ಮತ್ತೆ ಅಕೌಂಟಿಂಗ್ ಫಂಡಮೆಂಟಲ್ಸ್ ಅನ್ನು ಮೆನ್ಷನ್ ಮಾಡಿ. ಗುಡ್ ರಿಟರ್ನ್ ಕಮ್ಯುನಿಕೇಶನ್, CA ಇಂಟರ್ನ್ಸ್ ಆಗಿದ್ರೆ ಸೊ ಅವ್ರಿಗೂ ಇದು ಬೆಸ್ಟ್ ಆಪರ್ಚುನಿಟಿ. ಸೊ ಈ ತರ ನಿಮ್ದು ಇಂಟರ್ನ್ಶಿಪ್ ಏನಾದ್ರು ಇದ್ರೆ ಮೆನ್ಷನ್ ಮಾಡಿ. ಇದೇ ಫೀಲ್ಡ್ ಅಲ್ಲಿ ಮಾಡಿದ್ರೆ ಮಾತ್ರ ಮೆನ್ಷನ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಮತ್ತೆ ನಿಮ್ಗೆ ಏನಾದ್ರು ಅವಾರ್ಡ್ಸ್ ಬಂದಿದ್ರೆ ಅಥವಾ ಸರ್ಟಿಫಿಕೇಶನ್ಸ್ ಗಳಿದ್ರೆ ನಿಮ್ಮ ಹತ್ರ ಈ ಫೀಲ್ಡಿಗೆ ಹೆಲ್ಪ್ ಆಗೋ ತರ ಇದ್ರೆ ಮಾತ್ರ ರೆಸ್ಯೂಮೆ ಅಲ್ಲಿ ಹಾಕಿ. ಸೊ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಅಪ್ಲೈ ಲಿಂಕ್ ಬಂದ್ಬಿಟ್ಟು ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಸೊ ಎಲ್ರು ಹೋಗಿ ಚೆಕ್ ಮಾಡಿ. ಸೊ ಇಲ್ಲಿ ಅಪ್ಲೈ ನೋ ಬಟನ್ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ ಒಂದ್ಸಲ. ಸೊ ವೆಯ್ಟ್ ಆಗ್ತಿದೆ. ಸೊ ಲೋಡ್ ಆಗುತ್ತೆ. ಇದು ಲೋಡ್ ಆದ್ಮೇಲೆ ಇನ್ನೊಂದು ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಆಲ್ರೆಡಿ EY ಕಂಪ್ನಿಗೆ ಹಾಕಿದ್ರೆ, ನಿಮ್ದು ಆಲ್ರೆಡಿ ಅಕೌಂಟ್ ಇದ್ರೆ ಸೈನ್ ಇನ್ ಮಾಡಿ. ಇಲ್ಲ ಅಂದ್ರೆ ಇಲ್ಲಿ ನಾಟ್ ರಿಜಿಸ್ಟರ್ಡ್ ಯೂಸರ್ ಎಟ್ ಕ್ರಿಯೇಟ್ ಅನ್ ಅಕೌಂಟ್ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದು ಅಕೌಂಟ್ ಕ್ರಿಯೇಷನ್ ಕರ್ಕೊಂಡು ಹೋಗುತ್ತೆ. ನೀವು ನಾನು ಹೇಳ್ದಾಗೆ ಮುಂಚೆನೆ ನೀವು ಇವೈಗೆ ಅಪ್ಲೈ ಮಾಡಿದ್ರೆ ಸೊ ಸೈನ್ ಇನ್ ಆಗಿ ಅಷ್ಟೇ, ಮತ್ತೆ ನೀವು ಇದು ಈ ತರ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ದು ಮೇಲ್ ಐ ಡಿ ಹಾಕಿ, ನಾನು ನನ್ನ ಮೇಲ್ ಐ ಡಿ ಹಾಕ್ತಿದ್ದೀನಿ. ಮತ್ತೆ ಇನ್ನೊಂದ್ಸಲ ರಿಪೀಟ್ ಇದು ಮಾಡಬೇಕು ಏನ್ ಹಾಕಿದಿರೋ ವಾಪಸ್ಸು, ಬಿಕಾಸ್ ಅವರು ಚೆಕ್ ಮಾಡ್ತಾರೆ ನೀವೇನಾದ್ರು ಮಿಸ್ ಮಾಡಿರ್ತೀರಾ ಆ ತರ. ಸೊ ಇಲ್ಲಿ 2 ಸಲ ಕನ್ಫರ್ಮ್ ಆದ್ಮೇಲೆ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಬಂದ್ಬಿಟ್ಟು ನೀವು ಯಾವ್ದೇ ಕಾರಣಕ್ಕೂ ಜಿಮೇಲ್ ಪಾಸ್ವರ್ಡ್ ಹಾಕೋಕ್ ಹೋಗ್ಬೇಡಿ. ಈ ಜಾಬ್ಗೋಸ್ಕರನೇ ಒಂದು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿ, ಅದಾದ್ಮೇಲೆ ಫಸ್ಟ್ ನೇಮ್ ಹಾಕಿ, ನಿಮ್ದು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಹಾಕಿ, ಮತ್ತೆ ಬಂದ್ಬಿಟ್ಟು ಕಂಟ್ರಿ ರೀಜನ್ ಕೋಡ್ ನಿಮ್ದು ಇಂಡಿಯಾ, ಸೊ 91 ಇರುತ್ತೆ. ಮತ್ತೆ ನಿಮ್ ಫೋನ್ ನಂಬರ್ ಹಾಕಿ. ನಾನಿಲ್ಲಿ ಏನೋ ಒಂದು ಫೋನ್ ನಂಬರ್ ಹಾಕ್ತಿದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಹಾಕಿ. ಅದಾದ್ಮೇಲೆ ಕಂಟ್ರಿ, ರೆಸಿಡೆನ್ಷಿಯಲ್ ಕಂಟ್ರಿ ಯಾವುದು ಅಂತ, ನೀವು ಇಂಡಿಯಾದಲ್ಲಿ, ಸೊ ಇಂಡಿಯಾ. ಆಮೇಲೆ ನಿಮ್ಗೆ ಇದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬೇಕು ಅಂದ್ರೆ ಟಿಕ್ ಮಾರ್ಕ್ ಹಾಕಿ, ಮತ್ತೆ 3 ಕೆರಿಯರ್ ಅಪರ್ಚುನಿಟೀಸ್ ಬೇಕು ಅಂದ್ರೆ ಕ್ಲಿಕ್ ಹಾಕಿ, ಟರ್ಮ್ಸ್ ಇದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಅದಾದ್ಮೇಲೆ ಅಕ್ನಾಲೆಡ್ಜ್ ಅಂತ ಕೊಡಿ. ಇಲ್ಲಿ ಲಿಂಕ್ ಇದ್ರ ಕ್ಲಿಕ್ ಮಾಡಬೇಕು, ಕ್ಲಿಕ್ ಮಾಡಿ ಅಕ್ನಾಲೆಡ್ಜ್, ಆಮೇಲೆ ಕ್ರಿಯೇಟ್ ಅಕೌಂಟ್. ಸೊ ಕ್ರಿಯೇಟ್ ಅಕೌಂಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ನೀವು ಅಪ್ಲೈ ಮಾಡ್ಬೋದು. ನಿಮಗೆ ಆಲ್ರೆಡಿ ಒಂದು ಮೇಲ್ ಬಂದಿರುತ್ತೆ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಿದೆ ಅಂತ. ಯಾವ ಮೇಲ್ ಐ ಡಿ ಕೊಟ್ಟಿದ್ದೀರಾ ಅದಕ್ಕೆ ಒಂದು ಮೇಲ್ ಬರುತ್ತೆ, ನೋಡಿ ನೀವು ಬೇಕಿದ್ರೆ. ಆಮೇಲೆ ಇಲ್ಲಿ ರೆಸ್ಯೂಮೆ ಅಪ್ಲೋಡ್ ಮಾಡೋಕ್ ಕೇಳ್ತಿದ್ದಾರೆ. ಸೊ ನಾನು ಇಲ್ಲಿ ಅಪ್ಲೋಡ್ ಫ್ರಮ್ ಡಿವೈಸ್, ಸೊ ಇದನ್ನ ಕ್ಲಿಕ್ ಮಾಡಿ ಆದ್ಮೇಲೆ ನೀವು ಇದನ್ನ ಮೊಬೈಲ್ ಅಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಮತ್ತೆ ಲ್ಯಾಪ್ಟಾಪ್ ಬೇಕಂತ ಏನಿಲ್ಲ. ನಮ್ಮ ಲಿಂಕ್ ಅನ್ನ ನಾನು ನಿಮ್ಗೆ ಮತ್ತೆ ಹೇಳ್ತಿದ್ದೀನಿ, ಕಮೆಂಟ್ ಸೆಕ್ಷನ್ ಪಿನ್ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರೊಫೈಲ್ ಸೆಕ್ಷನ್, ರೆಸ್ಯೂಮೆ ಅಪ್ಲೋಡ್ ಆಗುತ್ತೆ. ರೆಸ್ಯೂಮೆ ಅಪ್ಲೋಡ್ ಆದ್ಮೇಲೆ ಪ್ರೊಫೈಲ್ ಸೆಕ್ಷನ್ ಪ್ರಿಫಿಕ್ಸ್ ಅಂತಿದೆ. ಸೊ ಇಲ್ಲಿ ಇದೇನಿದು ಎಲ್ಲ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಪ್ರಿಫಿಕ್ಸ್ ಮ್ಯಾಂಡೇಟ್ರಿ ಇಲ್ಲ, ಇಲ್ಲೆಲ್ಲ ಬೇರೆ ಲ್ಯಾಂಗ್ವೇಜ್ ಇದೆ. ಸೊ ಇದನ್ನ ಬಿಡೋಣ, ಇದು ಹಾಕೋದ್ ಬೇಕಾಗಿಲ್ಲ. ಮ್ಯಾಂಡೇಟ್ರಿ ಇದ್ರೆ ಇದು ಸ್ಟಾರ್ ಮಾರ್ಕ್ ಇದೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಸೊ ಅದಿರುತ್ತೆ. ಸೊ ಅದಿಲ್ಲ ಅಂದ್ರೆ ನೀವು ಹಾಕ್ಲೇಬೇಕಂತ ಏನೂ ಇಲ್ಲ. ಸೊ ಇದನ್ನ ಹಂಗೆ ಬಿಟ್ಬಿಡೋಣ, ಬಿಕಾಸ್ ಅದು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಇಂಗ್ಲಿಷ್ ಅಲ್ಲಿ ಇಲ್ಲ. ಮತ್ತೆ ಪ್ರಿಫರ್ಡ್ ಫಸ್ಟ್ ನೇಮ್, ಸೆಕೆಂಡ್ ನೇಮ್, ನಿಮ್ಗೆ ಪ್ರಿಫರ್ ಆಗಿರುವಂತ ನೇಮ್ ಏನಾದ್ರು ಇದ್ರೆ ಹಾಕಿ, ಇಲ್ಲ ಅಂದ್ರೆ ಜಸ್ಟ್ ಫಸ್ಟ್ ನೇಮ್. ಲೀಗಲ್ ಆಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡಾಕ್ಯುಮೆಂಟೇಶನ್ ಅಲ್ಲಿ ಏನಿದೆ ಸೊ ಅದನ್ನ ಮಾತ್ರ ಇಲ್ಲಿ ಹಾಕಿ. ಆದ್ಮೇಲೆ ಅಡ್ರೆಸ್ ಲೈನು, ನಿಮ್ದು ಮನೆ ಅಡ್ರೆಸ್ ಎಲ್ಲ ಹಾಕೋದ್ ಬೇಕಾಗಿಲ್ಲ, ಅಂದ್ರೆ ಮನೆ ನಂಬರು ಅದಲ್ಲ, ಜಸ್ಟ್ ನೀವ್ ಎಲ್ಲಿದ್ದೀರಾ ಸೊ ಆ ತರ ಒಂದು ಹಾಕಿ. ಅದಾದ್ಮೇಲೆ ಬೆಂಗಳೂರು ಇಲ್ಲಿ ಮ್ಯಾಂಡೇಟರಿ ಇಲ್ಲ, ಬಟ್ ಸ್ಟಿಲ್ ಇದನ್ನ ಒಂದು ಹಾಕಿ ಆಯ್ತಾ. ನಾನು ಇದು ಜಸ್ಟ್ ಲ್ಯಾಂಗ್ವೇಜ್ ಚೇಂಜ್ ಇದೆ ಅಂತ ಹೇಳ್ತಿರೋದು. ಆಮೇಲೆ ಸ್ಟೇಟ್ ಹಾಕಿ. ಸ್ಟೇಟ್ ಇಲ್ಲಿ ಸಿಲೆಕ್ಟ್ ಮಾಡಿ ಕರ್ನಾಟಕ. ಪೋಸ್ಟ್ ಕೋಡ್ ಹಾಕಿ ನಿಮ್ದು ಏನಂತ, ಸೊ ನಿಮ್ ಏರಿಯಾ ಪೋಸ್ಟ್, ಇಲ್ಲಿ ಜಸ್ಟ್ ನಿಮ್ ಏರಿಯಾದ ನೇಮ್ ಹಾಕಿ ಅಷ್ಟೇ, ನಿಮ್ ಮನೆ ನಂಬರ್ ಎಲ್ಲ ಹಾಕ್ಬೇಡಿ. ನೀವು ಮುಂಚೆ ಅಲ್ಲಿ ಕೆಲಸ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಫ್ರೆಶರ್ ಆದ್ರೆ ನೋ ಅಂತಾನೆ ಹಾಕಿ. ಈ ಎಸ್ ಅಂತ ಹಾಕೋದಾದ್ರೆ ಅದೇ ಎಕ್ಸ್ಪೀರಿಯನ್ಸ್ ಇರೋರು ಇಲ್ಲಿ ವರ್ಕ್ ಮುಂಚೆ ಮಾಡಿದ್ರೆ, ಇಲ್ಲ ಅಂದ್ರೆ ನೋ. ಆದ್ಮೇಲೆ ಈ ಫೇಸ್ ವಿಚ್ ಕಂಟ್ರಿ ಲಾಸ್ಟ್ ಅಸೈನ್ ಟು, ನೀವು ಮುಂಚೆ ಅಲ್ಲಿ ಕೆಲಸ ಮಾಡಿದ್ರೆ ಯಾವ ಕಂಟ್ರಿಯಲ್ಲಿ ನಿಮ್ ಕೆಲಸ ಅಸೈನ್ ಆಗಿತ್ತು ಸೊ ಅದನ್ನ ಸಿಲೆಕ್ಟ್ ಮಾಡಿ, ಇಲ್ಲ ಅಂದ್ರೆ ಸುಮ್ನೆ ಹಾಗೆ ಬಿಟ್ಬಿಡಿ. ಕಂಪ್ನಿ ನೇಮ್, ವರ್ಕ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ. ಸೊ ಕಂಪ್ನಿ ನೇಮ್ ಬಂದ್ಬಿಟ್ಟು ಇಲ್ಲಿ ನೀವು ರೆಸ್ಯೂಮೇಲ್ ಹಾಕಿರ್ತೀರಲ್ಲ, ಸೊ ಅದೆಲ್ಲ ಆಟೋ ಫಿಲ್ ಆಗುತ್ತೆ. ನಾನ್ ರೆಸ್ಯೂಮೇಲ್ ಜಾಸ್ತಿ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ನಿಮ್ಗೆಲ್ಲರಿಗೂ ಕಾಣಿಸ್ಬೇಕಲ್ವಾ, ಸೊ ಅದಕ್ಕೆ. ಸೊ ನಾನಿಲ್ಲಿ ಕಂಪ್ನಿ ನೇಮ್ ABC ಅಂತ ಕೊಡ್ತೀನಿ. ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಮಾತ್ರ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇಂಟರ್ನ್ಶಿಪ್ ಆಡ್ ಮಾಡಿ, ಇಲ್ಲ ಅಂದ್ರೆ ನೀವು ಮಾಡಕ್ ಹೋಗೋದು ಬೇಕಾಗಿಲ್ಲ. ಟೈಟಲ್ ನಾನೇನೋ ಸುಮ್ನೆ ಒಂದು ಇದು ಕೊಡ್ತಾ ಇದ್ದೀನಿ. ಸೊ ನೀವೇನ್ ವರ್ಕ್ ಮಾಡಿದೀರೋ ಅದ್ರ ಮೇಲೆ ಹಾಕಿ, ಇಲ್ಲ ಅಂದ್ರೆ
ಇಂಟರ್ನ್ಶಿಪ್ ಏನು ಇಲ್ಲ ಅಂದ್ರೆ ಇದನ್ನ ಜಸ್ಟ್ ಆಡ್ ಮಾಡೋದು ಬೇಡ, ರಿಮೂವ್ ಅಂತ ಇರುತ್ತಲ್ಲ, ಸೊ ರಿಮೂವ್ ಕೊಟ್ಬಿಟ್ಟು ಹೋಗ್ತಾ ಇರಿ. ಇಲ್ಲ ನೀವು ರೆಸ್ಯೂಮೆಲ್ ಆಡೇ ಮಾಡಿಲ್ಲ ಅಂದ್ರೆ ಇದು ಈ ಫೀಲ್ಡ್ ವರ್ಕೇ ಆಗಿರಲ್ಲ. ಸೊ ಇದನ್ನ ಹಾಗೆ ಖಾಲಿ ಬಿಟ್ಟು ಹೋಗಿ. ಪ್ರೆಸೆಂಟ್ ಆಗಿ ಅಲ್ಲೇ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇಂಟರ್ನ್ಶಿಪ್ ಅಲ್ವಾ, ಸೊ ನಾನು ಜಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡಿ ಲೈಕ್ 1ನೇ ತಾರೀಕು ನಾನು ಸುಮ್ಮನೆ ಹಾಕ್ತಿದ್ದೀನಿ, ಬಟ್ ನೀವು ನೋಡ್ಕೊಳ್ಳಿ ಆಯ್ತಾ. ಬಿಸ್ನೆಸ್ ಟೈಪ್ ಕೇಳ್ತಿದ್ದಾರೆ, ಸೊ ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದಿರಲ್ವಾ, ಸೊ ಅದು ಏನು ಆ ಬಿಸ್ನೆಸ್ ಏನು, ಅದು ಇನ್ಫಾರ್ಮೇಶನ್ ಟೆಕ್ನಾಲಜಿನ ಅಥವಾ ಎಜುಕೇಶನ್, ನೀವು ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ರ ಅಥವಾ ಇಂಜಿನಿಯರಿಂಗ್, ಎನ್ವೈರನ್ಮೆಂಟ್, ಫುಡ್ ಸರ್ವಿಸಸ್, ಆ ಇದ್ರ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ, ಸೊ ಅಲ್ಲಿ ನೀವು ಫೈನಾನ್ಸಿಯಲ್ ಆಗೆಲ್ಲ ವರ್ಕ್ ಮಾಡಿದ್ರೆ ಅದನ್ನ ಹಾಕ್ಬೇಕು. ಆ ಬಿಸ್ನೆಸ್ ಏನ್ ಮಾಡ್ತಿದೆ, ನೀವು ಯಾವ ಕಂಪ್ನಿಯಲ್ಲಿ ಇದೀರಲ್ಲೋ ಆ ಕಂಪ್ನಿ ಏನ್ ಬಿಸ್ನೆಸ್ ಕೊಡುತ್ತೆ, ಸೊ ಅದನ್ನ ಸಿಲೆಕ್ಟ್ ಮಾಡಿ. ಆದ್ಮೇಲೆ ಕಂಟ್ರಿ ಸಿಲೆಕ್ಟ್ ಮಾಡಿ, ಕಂಟ್ರಿ ಇಂಡಿಯಾ. ಅದಾದ್ಮೇಲೆ ಎಜುಕೇಶನ್, ನೀವು ಯಾವ ಸ್ಕೂಲಲ್ಲಿ ಓದಿದ್ದೀರಾ ಅದನ್ನ ಹಾಕಿ, ನೇಮ್ ಹಾಕಿ ಸ್ಕೂಲ್ದು. ಆಮೇಲೆ ಡಿಗ್ರಿ ಏನ್ ಮಾಡಿದೀರಾ, ಸೊ ಅದನ್ನ ಇಲ್ಲ ಹಾಕಿ. ನಾನಿಲ್ಲಿ ಸುಮ್ನೆ ಏನೋ ಹಾಕ್ತಿದ್ದೀನಿ, ನಿಮ್ಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನ ಹಾಕಿ ಆಯ್ತಾ. ಸುಮ್ನೆ ಏನೋ ಒಂದ್ ಮಾಡಕ್ ಹೋಗ್ಬೇಡಿ. ನಾನ್ ಜಸ್ಟ್ ಇದ್ರ ಪರ್ಪಸ್ಗೆ, ಅಪ್ಲಿಕೇಶನ್ ಪರ್ಪಸ್ಗೆ ಹಾಕ್ತಿರೋದು. ಸೊ ನೀವು ನೋಡ್ಕೊಳ್ಳಿ ನಿಮ್ದು ಏನ್ ಕರೆಕ್ಟ್ ಆಗಿದೆಯಾ ಇಲ್ವಾ ಆ ತರ ಎಲ್ಲ. ಸುಮ್ನೆ ಏನೋ ಒಂದು ಹಾಕೋಕ್ ಹೋಗ್ಬೇಡಿ. ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು, ಲ್ಯಾಂಗ್ವೇಜ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಸೊ ಇಂಗ್ಲಿಷ್ ಅನ್ನೋದು ಸೆಲೆಕ್ಟ್ ಮಾಡಿ ಆಯ್ತಾ. ಸೊ ಇಂಗ್ಲಿಷ್ ಇಂಗ್ಲಿಷ್ ಸ್ಪೀಕಿಂಗ್ ಪ್ರೊಫೆಷನ್ಸಿ, ಸ್ಪೀಕಿಂಗ್ ನೀವು ಫ್ಲೂಯೆಂಟ್ ಅಂತಾನೆ ಹಾಕಿ. ನಿಮ್ಗೆ ಏನು ಸ್ವಲ್ಪ ನಾರ್ಮಲ್ ಆಗಿ ಮಾಡ್ತೀರಾ ಅಂದ್ರೆ ಇಂಟರ್ಮೀಡಿಯೇಟ್ ಅಂತ ಹಾಕಿ, ಇಲ್ಲ ಅಂದ್ರೆ ಫ್ಲೂಯೆಂಟ್ ಅಂತ ಹಾಕಿ. ಅದಾದ್ಮೇಲೆ ಆಡ್ ಮಾಡಿ, ನಿಮ್ಗೆ ಇನ್ ಬೇರೆ ಏನೆಲ್ಲ ಲ್ಯಾಂಗ್ವೇಜ್ ಗೊತ್ತಿದೆ ಅದೆಲ್ಲ ಇಲ್ಲಿ ಆಡ್ ಅಂತ ಕ್ಲಿಕ್ ಮಾಡಿ ಮತ್ತೆ ಆಡ್ ಮಾಡ್ತಾ ಹೋಗೋದು. ಈ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಕನ್ನಡ ಗೊತ್ತು, ಸೊ ಕನ್ನಡ ಅಂತ ಸಿಲೆಕ್ಟ್ ಮಾಡ್ತೀನಿ. ಸ್ಪೀಕಿಂಗ್ ಪ್ರೊಫೆಷನಲ್ ಫ್ಲೂಯೆಂಟ್, ಬಿಕಾಸ್ ನಮ್ದು ಇದು ಮನೆ ಮಾತಾಡೋ ಲ್ಯಾಂಗ್ವೇಜ್ ಅಲ್ವಾ, ಸೊ ಅದೇ ಫ್ಲೂಯೆಂಟ್. ಅದಾದ್ಮೇಲೆ ಜಿಯೋಗ್ರಫಿಕಲ್ ಮೊಬಿಲಿಟಿ ಬಿಟ್ಬಿಡಿ, ಅದು ಖಾಲಿ, ಅದೇನು ಹಾಕ್ಬೇಕಾಗಿಲ್ಲ. ಆಮೇಲೆ ಅಪ್ಲಿಕೇಶನ್ ಈಗ ಪ್ರೈವಸಿ ಇನ್ಫಾರ್ಮೇಶನ್ ಟು ಹೆಲ್ಪ್ ಟು ಕ್ರಿಯೇಟ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಡ್ಯೂರಿಂಗ್ ಪ್ಲೀಸ್ ಡಿಸ್ಕ್ರೈಬ್ ಎನಿ. ಓಕೆ, ನಿಮ್ಗೆ ಏನಾದ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರೆ ಅಥವಾ ನಿಮ್ಗೆ ಏನಾದ್ರು ವರ್ಕ್ ಅಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ನಿಮ್ಗೋಸ್ಕರ ಅರೇಂಜ್ ಮಾಡ್ಬೇಕು ಅಂದ್ರೆ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಲೈಕ್ ಹ್ಯಾಂಡಿಕ್ಯಾಪ್ ಇದೀರಾ, ಫಾರ್ ಎಕ್ಸಾಂಪಲ್ ನಿಮ್ಗೆ ಕಣ್ಣು ಕಾಣಿಸೋದಿಲ್ಲ ಅಥವಾ ಲೈಕ್ ಅದೇ ಒಂದು ಕಾಲು ಇರೋದಿಲ್ಲ, ಸೊ ಈ ತರ ಹ್ಯಾಂಡಿಕ್ಯಾಪ್ ಇದ್ರೆ ಸೊ ಅದನ್ನ ಮೆನ್ಷನ್ ಮಾಡಿ. ಮತ್ತೆ ನಿಮ್ಗೆ ಏನ್ ಬೇಕು ಇವ್ರ ಕಡೆಯಿಂದ, ಸೊ ಅದನ್ನ ಕೂಡ ಮೆನ್ಷನ್ ಮಾಡಿ. ಇಲ್ಲಿ ಯಾವುದೇ ರೀತಿ ಮುಚ್ಚಿಡಕ್ ಹೋಗ್ಬೇಡಿ, ಬಿಕಾಸ್ ಹ್ಯಾಂಡಿಕ್ಯಾಪ್ ಇದ್ರೆ ಒಂದು ಸ್ಪೆಷಲ್ ಅವ್ರಿಗೋಸ್ಕರನೇ ಒಂದಿಷ್ಟು ಜಾಬ್ ಅಂತ ಇಟ್ಟಿರ್ತಾರಲ್ವಾ, ಸೊ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನ್ ಹ್ಯಾಂಡಿಕ್ಯಾಪ್ ಇದ್ರೆ ರಿಜೆಕ್ಟ್ ಮಾಡ್ತಾರೆ, ಸೊ ಆ ತರ ಎಲ್ಲ ಥಿಂಕ್ ಮಾಡಬೇಡಿ. ನೀವು ಮೆನ್ಷನ್ ಮಾಡಿ ಕ್ಲಿಯರ್ ಆಗಿ, ಬಿಕಾಸ್ ನೀವು ಮೆನ್ಷನ್ ಮಾಡ್ಲಿಲ್ಲ, ಸಿಲೆಕ್ಟ್ ಆಗಿ ನಾಳೆ ಸಿಕ್ಕಿದ್ರು ಅದು ಸಮಸ್ಯೆನೆ. ಸೊ ಅದಕ್ಕಿಂತ ನೀವು ಮುಂಚೆನೆ ಮೆನ್ಷನ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಅಪರ್ಚುನಿಟಿನೂ ಜಾಸ್ತಿ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ ಜಾಸ್ತಿ ಚೆನ್ನಾಗಿದು. ಸೊ ಅದಕ್ಕೋಸ್ಕರ ಮತ್ತೆ ಈಸ್ ದ ಲಾಸ್ಟ್ ನೀವು ಮುಂಚೆ ವರ್ಕ್ ಮಾಡಿರೋ ಕಂಪ್ನಿ ಇದೆ ಅಲ್ಲ, ಈಗ ಇದು ನಾನು ಫ್ರೆಶರ್ಸ್ಗೆ ಹೇಳ್ತಾ ಇಲ್ಲ, ಮುಂಚೆ ವರ್ಕ್ ಮಾಡಿರೋ ಕಂಪ್ನಿ, ಇವಾಗ 2 year 1 year ಎಕ್ಸ್ಪೀರಿಯನ್ಸ್ ಇರೋರು ಬಿಗ್ ಫೋರ್ ಅಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಬಿಗ್ ಫೋರ್ ಅಂದ್ರೆ ಇದೆ ಡೆಲಾಯ್ಟ್ ಎಲ್ಲ ಇದೆ ಅಲ್ಲ, ಸೊ ಅದ್ರಲ್ಲೆಲ್ಲ ವರ್ಕ್ ಮಾಡಿದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ. ಸೊ ನಾನು ಬಂದ್ಬಿಟ್ಟು ನೋ ಅಂತ ಹಾಕ್ತೇನೆ. ಆಮೇಲೆ ನೋಟಿಸ್ ಪೀರಿಯಡ್, ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ನೋಟಿಸ್ ಪೀರಿಯಡ್ ಹಾಕಿ, ಎಷ್ಟು ದಿನ ಇದೆ ಆ ಕಂಪ್ನಿಯಿಂದ ಬರೋಕೆ ಹೊರಗಡೆ. ಫ್ರೆಶರ್ ಆದ್ರೆ 0 ಅಂತ ಹಾಕಿ. ಸರ್ವಿಂಗ್ ನೋಟಿಸ್ ಪೀರಿಯಡ್ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇದು ಎಸ್ ಅಂತಾನೆ ಹಾಕಿ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವನ್ ಫ್ರೆಶರ್ಸ್ ಕೂಡ ಎಸ್ ಅಂತ ಹಾಕಿ. ಆಮೇಲೆ ಫಿಕ್ಸ್ಡ್ ಕಾಂಪೋನ್ಸೇಷನ್ ಆರ್ ವೇರಿಯೇಬಲ್ ಪೇ, ನೀವು ಫ್ರೆಶರ್ ಆಗಿದ್ರೆ 0 ಹಾಕಿ,
ಇಲ್ಲ ವರ್ಕ್ ಮಾಡಿದ್ರಿ ಮುಂಚೆ ಅಂದ್ರೆ ಆ ಕಂಪ್ನಿಲಿ ಎಷ್ಟು ಕೊಡ್ತಿದ್ರು, ಅಥವಾ ಇವಾಗ್ಲೂ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಈ ಕಂಪ್ನಿಲಿ ಎಷ್ಟು ಕೊಡ್ತಿದ್ದಾರೆ, ಸೊ ಅದನ್ನ ಮೆನ್ಷನ್ ಮಾಡಿ. ಹೆಲ್ತ್ ಅಂಡ್ ಲೀಗಲ್ ಕನ್ಸರ್ನ್ ಸೆಲ್ಫ್ ಡಿಕ್ಲರೇಷನ್. ಸೊ ನೀವು ಇಲ್ಲಿ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಮೆನ್ಷನ್ ಮಾಡಿ. ಇಲ್ಲ ಅಂದ್ರೆ ಸಮಸ್ಯೆ ಏನು ಇಲ್ಲ ಅಂದ್ರೆ ಗುಡ್ ಈ ತರ ಏನಾದ್ರು ಜಸ್ಟ್ ಟೈಪ್ ಮಾಡಿ ಬಿಟ್ಬೇಡಿ ಅಷ್ಟೇ. ಸೊ ಅದೇ ಲೈಕ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಥವಾ ಬೇರೆ ಬೇರೆ ಲೈಕ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತಲ್ಲ, ಬೇರೆ ರೀತಿ ಸಮಸ್ಯೆಗಳಿದ್ರೆ ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ಇವ್ರು ಸೆಲೆಕ್ಟ್ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಎಲ್ಲ ಮಾಡ್ತಾರೆ, ಸೊ ಯಾವುದೇ ರೀತಿ ಮುಚ್ಚಿಡಕ್ ಹೋಗ್ಬೇಡಿ. ಡೂ ಯು ಹ್ಯಾವ್ ವಿಸಿಬಿಲಿಟಿ, ಇದರ್ ವಿಸಿಬಲ್ ಆರ್ ಇನ್ವಿಸಿಬಲ್. ಅದೇ ಡಿಸಬಿಲಿಟಿ, ನಿಮ್ಗೆ ಕಣ್ಣು ಕಾಣಿಸುತ್ತಾ ಅಥವಾ ಈ ತರ ಡಿಸಬಿಲಿಟಿ. ಈಗ ಫಾರ್ ಎಕ್ಸಾಂಪಲ್ ಕಿವಿ ಕೇಳಿಸಲ್ಲ ಕೆಲವರಿಗೆ, ಒಂದ್ ಸೈಡ್ ಕಿವಿ ಕೇಳಿಸಲ್ಲ, ಸೊ ಅದು ಕಾಣದೇ ಇರುವಂತ ಡಿಸಬಿಲಿಟಿ, ಗೊತ್ತಾಗಲ್ಲ ಮೋಸ್ಟ್ ಆಫ್ ದೆಮ್. ಸೊ ಆ ತರದ್ ಏನಾದ್ರು ಇದ್ರೆ ಎಸ್ ಅಂತ ಹಾಕಿ, ಅಥವಾ ಇಲ್ಲ ನಿಮ್ಗೆ ಏನೋ ಡಿಸಬಿಲಿಟಿ ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಹ್ಯಾವ್ ಯು ಸಫರ್ಡ್ ಎನಿ ಮೇಜರ್ ಸರ್ಜರಿ ಅಥವಾ ಆಕ್ಸಿಡೆಂಟ್, ನಿಮ್ಗೆ ಮೇಜರ್ ಆಗಿ ಏನಾದ್ರು ಆಕ್ಸಿಡೆಂಟ್ ಆಗಿ, ಸಣ್ಣ ಪುಟ್ಟ ಬಿದ್ದಿರೋದೆಲ್ಲ ಅಲ್ಲ, ಮೇಜರ್ ಆಗಿ ಸರ್ಜರಿ ಅಥವಾ ಆಕ್ಸಿಡೆಂಟ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಆದ್ಮೇಲೆ ಇಲ್ಲಿ ಅಪ್ಲೈಗೆ ಅಂತ ಬಟನ್ ಇದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಆಗುತ್ತೆ ಅಪ್ಲಿಕೇಶನ್. ಮತ್ತೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ದಾಗೆ 1 ವೀಕ್ ತನಕ ಕಾಯಿರಿ. ಕಾಯೋದು ಅಂದ್ರೆ ಅಲ್ಲಿ ತನಕ ಬೇರೆ ಬೇರೆ ಕಂಪ್ನಿಗೆ ಅಪ್ಲೈ ಮಾಡ್ತಾನೆ ಇರಿ. ಏನು ಬಂದ್ರೆ ಬರುತ್ತೆ, ಇಲ್ಲ ಅಂದ್ರೆ ಬೇರೆ ಬೇರೆ ಕಂಪ್ನಿಗೆ ಅಪ್ಲೈ ಮಾಡ್ತಾ ಇರಿ, ಯಾವ್ದಾದ್ರು ಒಂದು ಬಂದೇ ಬರುತ್ತೆ. ಸೊ ಜಾಸ್ತಿ ಮಾಡೋ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ನಾನು ನಿಮಗೆ ಡೈಲಿ ಒಂದೊಂದು ಜಾಬ್ ಅಪ್ಡೇಟ್ಸ್ ತಂದು ಕೊಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ, ಕಲೀಗಲ್ಲಿ, ಅಥವಾ ನಿಮ್ಗೆ ಗೊತ್ತಿರೋರು ಅಥವಾ ನಿಮ್ದು ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಜಾಬ್ ಹುಡುಕ್ತಾ ಇದ್ರೆ, ಅಥವಾ ಅವ್ರಿಗೆ ಈ ಜಾಬ್ ನಾನು ಇವತ್ತು ವಿಡಿಯೋ ಮಾಡಿರೋದು ಇಷ್ಟ ಆಗಿದ್ರೆ, ಅಥವಾ ಬೇರೆ ಬೇರೆ ಜಾಬ್ಸ್ಗಳು ಅವ್ರು ನೋಡ್ತಾ ಇದ್ರೆ, ಸೊ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅಥವಾ ನಮ್ಮ ಕಂಪ್ನಿ, ನಮ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಹೇಳಿ. ಅಟ್ಲೀಸ್ಟ್ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗಾದ್ರೂ ಹೆಲ್ಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ನಮ್ಮ ಕೈಯಿಂದ ಏನಾಗುತ್ತೋ ಅದನ್ನ ಹೆಲ್ಪ್ ಮಾಡೋಣ. ಮತ್ತೆ ಇಲ್ಲಿ ನಾನು ಪೋಸ್ಟ್ ಮಾಡೋ ಎಲ್ಲಾ ಜಾಬ್ಸ್ಗಳು ಜೆನ್ಯೂನ್ ಆಗಿರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ ನಾನು ನಿಮ್ಗೆ ಯಾವಾಗ್ಲೂ ಹೇಳೋದು, ಫೇಕ್ ಆದ್ರೆ ಈಸಿಲಿ ಕಂಡು ಹಿಡಿಬಹುದು, ಬಿಕಾಸ್ ಅವರು ದುಡ್ಡು ಕೇಳ್ತಾರೆ. ದುಡ್ಡು ಕೇಳ್ತಿದಾರೆ ಅಂದ್ರೆ ಅದು ಫೇಕ್ ಅಂತಾನೆ ಅರ್ಥ. ಸೊ ನೀವು ಯಾವುದೇ ರೀತಿ ಬಕ್ರ ಆಗೋ ಅವಶ್ಯಕತೆ ಇರೋದಿಲ್ಲ. ಸೊ ಗೈಸ್, ನಾಳೆ ಇನ್ನೊಂದು ಜಾಬ್ ತಗೊಂಡ್ಬಿಡ್ತೀನಿ. ಮತ್ತೆ ಅಲ್ಲಿ ತನಕ ಸಿಗೋಣ. ಆ ಅದೇ ಹೇಳ್ದಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಗೊಂದು ಮೋಟಿವೇಶನ್ ಆಗುತ್ತೆ. ಓಕೆ ಗೈಸ್, ನಾಳೆ ಸಿಗೋಣ. ಬಾಯ್. ಥ್ಯಾಂಕ್ ಯು.